ಹಲೋ ಎಲ್ರಿಗೂ. ಟಾಕ್ಸಿಕ್ ಈ ಮೂವಿ ಬಗ್ಗೆ ಎಲ್ರಿಗೂ ಹೈ ಎಕ್ಸ್ಪೆಕ್ಟೇಷನ್ಸ್. ಸತತ 4 ವರ್ಷದಿಂದ ನಮ್ಮ ರಾಕಿ ಬಾಯ್ ವರ್ಕ್ ಮಾಡ್ತಿರೋ ಪ್ರಾಜೆಕ್ಟ್ ಇದು. ರಿಲೀಸ್ ಡೇಟ್ ಅನೌನ್ಸ್ ಮಾಡ್ದಂಗಿಂದನೂ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿತ್ತು. ಲಾಸ್ಟ್ ಇಯರ್ ಬರ್ಡೇ ಟೀಸರ್ ಬಿಟ್ಟಿದ್ರು. ಈ ಇಯರ್ ಬಾಸ್ ಬರ್ಡೇಗೆ ಏನು ಅಂತ ಯೋಚನೆ ಮಾಡ್ತಾ ಇರುವಾಗ ಟಾಕ್ಸಿಕ್ ಟೀಮ್ ಅವರು ನಮ್ಮ ಯಶ್ ಬಾಸ್ ಬರ್ಡೇಗೆ ಟೀಸರ್ ರಿಲೀಸ್ ಮಾಡಿ ಎಲ್ರಿಗೂ ಶಾಕ್ ಕೊಟ್ಟಿದ್ದಾರೆ. ಟಾಕ್ಸಿಕ್ ಟೀಸರ್ ರಿವ್ಯೂ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೊದಲಿಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹ್ಯಾಪಿ ಬರ್ಡೇ ಸರ್. ಇವರ ಇನ್ಸ್ಪಿರೇಷನ್. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಹುಡುಗ ಡಿಸೈಡ್ ಮಾಡಿಬಿಟ್ಟು ಹೊರಟ್ರೆ ಏನೆಲ್ಲ ಸಾಧಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದೀರಾ ನೀವು. ಕೀಪ್ ಇನ್ಸ್ಪೈರಿಂಗ್ ಎಸ್ ಸರ್. ಅಂತ ಹೇಳ್ತಾ ಈಗ ರಿವ್ಯೂ ಹೋಗೋಣ. ನಾನು ಟೀಸರ್ ನೋಡ್ತಾ ಇರುವಾಗ ನನಗನ್ಸಿದ್ದು ಮಾತ್ರ ಒಂದೇ, ಇದು ಕನ್ನಡ ಮೂವಿ ಟೀಸರಾ ಅಥವಾ ಹಾಲಿವುಡ್ ಮೂವಿ ಟೀಸರಾ? ಅಯ್ಯೋ, ನಾನೇನೋ ಬೈ ಮಿಸ್ಟೇಕ್ ಹಾಲಿವುಡ್ ಮೂವಿ ಟೀಸರ್ ನೋಡ್ತಾ ಇದ್ದೀನೇನೋ ಅಂತ ಅನಿಸ್ಬಿಡ್ತು ನನಗೆ. ನಿಜವಾಗ್ಲೂ ಈ ಟೀಸರ್ನ ಯಶ್ ಅವರು, ಗೀತು ಮೋಹನ್ ದಾಸ್ ಅವರು ಹಾಲಿವುಡ್ ಸ್ಟ್ಯಾಂಡರ್ಡ್ಗೆ ಕ್ರಿಯೇಟ್ ಮಾಡಿದ್ರು ಅನಿಸುತ್ತೆ. ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಅನಿಸ್ತು. ಮೊದಲಿಗೆ ಆ ಫ್ಯುನೇರಲ್ ಸೀನ್, ಆ 90s ಗ್ಯಾಂಗ್ಸ್ಟರ್ ಫೀಲ್, ಆ ವಿಂಟೇಜ್ ಕಾರ್, ಜಸ್ಟ್ ಕಿಲ್ಲಿಂಗ್. ಕಾರ್ ಬಗ್ಗೆ ಜಾಸ್ತಿ ಮಾತಾಡೋ ಅಗತ್ಯನೇ ಇಲ್ಲ, ಅದು ಮಾತ್ರ ಜಸ್ಟ್ ಅಮೇಸಿಂಗ್. ಇನ್ನು ಆ ಕಾರ್ ಸೀನ್ ಸ್ವಲ್ಪ ಆಕ್ವರ್ಡ್ ಅನಿಸ್ತು, ಯಾಕೆಂದರೆ ನಮ್ಮ ಯಶ್ ಬಾಸ್ಗೆ ಎಲ್ಲರೂ ಅಭಿಮಾನಿಗಳೇ, ಅವ್ರ ಸಿನಿಮಾನ ಎಲ್ಲರೂ ನೋಡ್ತಾರೆ. ಅವ್ರ ಕೆರಿಯರಲ್ಲಿ ಈ ಥರ ಸೀನ್ನ ಮಾಡಿರಲಿಲ್ಲ ಯಾವುದೇ ಸಿನಿಮಾದಲ್ಲಿ. ಬಟ್ ಇದು ಒಂದು ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಡ್ರಾಮಾ ಆಗಿರೋದ್ರಿಂದ ಓಪ್ ದಟ್ ಕ್ಯಾನ್ ಬಿ ಆಕ್ಸೆಪ್ಟೆಡ್. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸೀನ್ಸ್ ನಾವು ನೋಡಿರಲಿಲ್ಲ, ಇದೇ ಮೊದಲನೇ ಸಾರಿ. ಇನ್ನು ಅಪಾರ್ಟ್ ಫ್ರಮ್ ದಟ್ ಕಾರ್ ಸೀನ್, ರಾಕಿ ಬಾಯ್ ಎಂಟ್ರಿ ಬೇರೆ ಲೆವೆಲ್ ಮ್ಯಾನ್, ಬೇರೆ ಲೆವೆಲ್. ತುಂಬ ಚೆನ್ನಾಗಿತ್ತು ರಾಕಿ ಬಾಯ್ ಎಂಟ್ರಿ ಮಾತ್ರ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಎಕ್ಸ್ಪೆಷಲಿ ಆ ಕಾಲಿಂದ ಗನ್ನನ್ನು ಶೂಟ್ ಮಾಡ್ತಾರಲ್ವಾ, ಆ ಸೀಕ್ವೆನ್ಸ್ ನಿಜವಾಗ್ಲೂ ಕಿಲ್ಲಿಂಗ್ ಅನಿಸುತ್ತೆ. ಫೆಲ್ಟ್ ಲೈಕ್ ಅಗೇನ್ ಒರಿಜಿನಲ್ ಗ್ಯಾಂಗ್ಸ್ಟರ್. ಮೇ ಬಿ ಇದು 2 ಗ್ಯಾಂಗ್ಸ್ ಮಧ್ಯೆ ನಡೆಯುವಂಥ ಜಗಳ ಆಗಿರ್ಬೋದು ಅನಿಸುತ್ತೆ. ಈಗಲೇ ಏನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇನ್ನು ಅಫ್ಕೋರ್ಸ್ ನಮ್ಮ BGM ಬಗ್ಗೆ ಮಾತಾಡಲೇಬೇಕು. ಗೊತ್ತಲ್ವಾ ಯಾರು BGM ಮಾಸ್ಟರ್ ಅಂತ? ರವಿ ಬಸ್ರೂರ್ ಅವರು. ಇವರ ವರ್ಕ್ ಏನು ಅಂತ KGF ಸೀರೀಸ್ ಈಗಾಗಲೇ ನಾವು ನೋಡಿದ್ದೀವಿ. ಅವರ ವರ್ಕ್ ಏನು ಅಂತ ಈಗ ಟಾಕ್ಸಿಕಲ್ಲೂ ತೋರ್ಸೋದಕ್ಕೆ ಬಂದಿದ್ದಾರೆ. ಈ ಸಾರಿ BGM ಮಾತ್ರ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಆ BGM ಇನ್ನೂ ನನ್ನ ಕಿವಿಯಲ್ಲಿ ಆಡ್ತಾ ಇದೆ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ BGM ಮಾತ್ರ. ಎಕ್ಸ್ಪೆಷಲಿ ಆ ಎಂಟ್ರಿಗೆ ಬರೋ BGM ಮಾತ್ರ ಅಮೇಸಿಂಗ್, ತುಂಬ ಚೆನ್ನಾಗಿತ್ತು ಅದು ಮಾತ್ರ. ಅದು ಇನ್ನೂ ಕಿವಿಯಲ್ಲಿ ಆಡ್ತಾ ಇದೆ. ಸೊ ಇನ್ನು ಓವರಾಲ್ ಟೀಸರ್ ಬಗ್ಗೆ ಮಾತಾಡೋದಾದರೆ ಪಕ್ಕಾ ಹೈ ವೋಲ್ಟೇಜ್ ಗ್ಯಾಂಗ್ಸ್ಟರ್ ರೇಂಜ್ಡ್ ಟೀಸರ್ ಅನಿಸುತ್ತೆ. ಈಗ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋಗಿದೆ ನನಗೆ. ನಾನಂತೂ ಫಸ್ಟ್ ಶೋ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಮಾರ್ಚ್ 19ಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಪಕ್ಕಾ ರೆಕಾರ್ಡ್ಸ್ ಎಲ್ಲ ಉಡಿಸಿ ಹಾಕೋದ್ರಲ್ಲಿ ಡೌಟೇ ಇಲ್ಲ. ಮುಖ್ಯವಾಗಿ ನಮ್ಮ KFI ಪವರ್ ಏನು ಅಂತ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಈಗಾಗಲೇ KGF ಸೀರೀಸ್ ಮುಖಾಂತರ ನಮ್ಮ ಯಶ್ ಅವ್ರು ತೋರಿಸಿದ್ದಾರೆ. ನನಗೆ ಯಾಕೋ ಅದು ಬರೀ ಟ್ರೈಲರ್ ಅಂತ ಅನ್ನಿಸ್ತಾ ಇದೆ. ಈ ಟಾಕ್ಸಿಕ್ ತೋರಿಸುತ್ತೆ ರಿಯಲ್ ಪವರ್ ಏನು ಅಂತ. ಪಾಸ್ಟಲ್ಲಿ ತುಂಬ ಇಂಡಸ್ಟ್ರೀಸ್ಗಳು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಲೋ ಬಜೆಟ್, ಸ್ಟ್ಯಾಂಡರ್ಡ್ ಇರಲ್ಲ ಅಂತ ಕಮೆಂಟ್ಸ್ ಮಾಡಿದರು. ಈಗ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೋಬೇಕು. ಹಾಗೆ ಟೀಸರ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಲಿ ಸಿಗೋಣ. ಇದು ನಮ್ಮ ಮೊದಲನೇ ಪ್ರಯತ್ನ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್, ನಾನು ನಿಮ್ಮ ಮನು. ಬಾಯ್.